ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 5ನೇ ಅಧ್ಯಾಯ 24ನೆಯ ಶ್ಲೋಕ. ಯೋಂತಹ ಸುಖೋಂತರಾರಾಮಃ ತಥಾಂತರ್ಜ್ಯೋತಿ ರೇವಯಃ ಸಯೋಗಿ ಬ್ರಹ್ಮನಿರ್ವಾಣಂ ಬ್ರಹ್ಮಭೂತೋಧಿ ಗಚ್ಚತಿ. He who is happy within himself, enjoy within himself the delight of the soul, and even so is illuminated by the inner light of the soul. Such a yogi, Sankhya yogi, identified with Brahma, attains Brahma, who is all peace. ಆತ್ಮಸುಖದಲ್ಲಿ ರಮಮಾಣವಾಗಿರ್ತಕ್ಕಂಥವರು, ಆತ್ಮಸುಖವನ್ನು ಪ್ರೀತಿಸುವವರು, ಆತ್ಮಸುಖದಲ್ಲಿ ಪ್ರಕಾಶವನ್ನು ಉಳ್ಳವರು, ಆತ್ಮಸುಖದಲ್ಲಿ ಆನಂದವನ್ನು ಅನುಭವಿಸುವವರು ಈ ಜನ್ಮದಲ್ಲಿಯೇ ಮುಕ್ತರಾಗುತ್ತಾರೆ. ಮತ್ತೆ ಅವರು ಜನಿಸುವುದಿಲ್ಲ, ಪುನರ್ಜನ್ಮ ಪಡೆಯುವುದಿಲ್ಲ. ಜನನ ಮರಣರಹಿತವಾಗಿರ್ತಕ್ಕಂಥ ಮೋಕ್ಷವನ್ನು ಹೊಂದುತ್ತಾರೆ. ಕಾರಣ ಏನು ಅಂತಂದರೆ, ಅವರು ತಮ್ಮ ಮೂಲಭೂತವಾಗಿರತಕ್ಕಂಥ ಬ್ರಹ್ಮ ಸ್ವರೂಪದಲ್ಲಿ ಸೇರಿಕೊಂಡು ಏಕತೆಯನ್ನು ಹೊಂದಿರುತ್ತಾರೆ. ಯಾವಾಗ ಮನುಷ್ಯನು ದಿನವೆಲ್ಲ ಕೆಲಸವನ್ನು ಮಾಡಿ ಬೇರೆ ಬೇರೆ ಮನೆಗಳಿಗೆಲ್ಲ ಹೋಗಿ ತನ್ನ ಕೆಲಸವನ್ನು ತಲುಪಿಸುತ್ತಾನೆ, ದಿನವೆಲ್ಲ ತಿರುಗಾಡುತ್ತಾನೆ, ನಂತರ ಸಾಯಂಕಾಲ ತನ್ನ ಮನೆಗೆ ಬರ್ತಾನೆ. ಮನೆಗೆ ಬಂದ ಮೇಲೆ ಇನ್ನು ಮತ್ತೆ ಅವನು ಬೇರೆ ಕಡೆಗೆ ಹೋಗೋದಿಲ್ಲ. ಮನೆಯಲ್ಲಿಯೇ ಊಟ ಮಾಡಿಕೊಂಡು, ಮಾತಾಡಿಕೊಂಡು, ನಿದ್ದೆ ಮಾಡಿಕೊಂಡು ಇರುತ್ತಾನೆ. ಇಲ್ಲಿ ಒಬ್ಬ ಡೆಲಿವರಿ ಬಾಯ್ಸ್ ಹೇಗೆ ಕೆಲಸ ಮಾಡ್ತಾನೋ ಹಾಗೆ ತನ್ನ ಕೆಲಸ ಮುಗಿದ ಮೇಲೆ ಮನೆಗೆ ಹೋಗಿ ವಿಶ್ರಾಂತಿ ತಗೊಳ್ಳುತ್ತಾನೋ ಹಾಗೆ, ಮತ್ತೆ ಆಮೇಲೆ ಯಾವ ಕೆಲಸಗಳಿಗೆ ಹೋಗೋದಿಲ್ವೋ ಹಾಗೆ ಇಲ್ಲಿ ಒಬ್ಬ ಮುಕ್ತನಾಗತಕ್ಕಂಥ ಮನುಷ್ಯನು ಸಾಧನೆಗಳನ್ನೆಲ್ಲ ಮಾಡಿ ತನ್ನ ಸಾಧನೆಗಳೆಲ್ಲ ಮುಗಿದಾದ ಮೇಲೆ ತನ್ನ ಮೂಲ ಸ್ವರೂಪವಾಗಿರ್ತಕ್ಕಂಥ ಆತ್ಮರತಿ, ಆತ್ಮಸುಖವನ್ನು ಅನುಭವಿಸ್ತಾ ಇರಬೇಕಾದಾಗ ಮತ್ತೆ ಪಂಚಭೂತಾತ್ಮಕವಾಗಿರ್ತಕ್ಕಂಥ, ಪಂಚ ತನ್ಮಾತ್ರಮಯವಾಗಿರ್ತಕ್ಕಂಥ, ಪಂಚ ವಿಷಯಾಭಿಭೂತವಾಗಿರತಕ್ಕಂಥ, ಇಂದ್ರಿಯಗಳ ಮೂಲವಾಗಿರತಕ್ಕಂಥ ಸುಖಗಳನ್ನು ಅನುಭವಿಸುವುದಕ್ಕೆ ಆತನು ಮನಸ್ಸು ಮಾಡೋದಿಲ್ಲ. ಆತನಲ್ಲಿ ಇಂದ್ರಿಯಗಳು ತಮ್ಮ ಚೈತನ್ಯವನ್ನು ಕಳೆದುಕೊಂಡಿರ್ತವೆ ಮತ್ತು ವಿಷಯಗಳು ನಾಶವಾಗಿರ್ತವೆ. ಶರೀರವು ಪ್ರಾರಬ್ಧವನ್ನು ಕಳೆದುಕೊಂಡಿರುತ್ತದೆ. ಮನಸ್ಸು ಬುದ್ಧಿಯಾದಿಗಳೆಲ್ಲವೂ ತಮ್ಮ ಚಂಚಲತೆಗಳನ್ನು, ಮಾಲಿನ್ಯವನ್ನು ಕಳೆದುಕೊಂಡು ಹೋಗಿರ್ತವೆ. ಆವಾಗ ಆತನಿಗೆ ತೋರುವಂಥದ್ದು ಒಂದೇ ಒಂದು ಆತ್ಮಸುಖ. ಹೊರಗಡೆ ಇರತಕ್ಕಂಥ ಎಲ್ಲ ವ್ಯವಹಾರಗಳು ನಿಂತು ಹೋದಾದ ಮೇಲೆ ತಾನು ಅನುಭವಿಸುವುದು ಆತ್ಮಸುಖವನ್ನು. ಮನುಷ್ಯನು ಜಾಗ್ರಾವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಗಳಲ್ಲಿ, ಪಂಚಭೂತಾತ್ಮಕವಾಗಿರ್ತಕ್ಕಂಥ ಪ್ರಪಂಚಗಳಲ್ಲಿ ವಿಷಯ ಸುಖಗಳನ್ನು ಅನುಭವಿಸಿ ಸುಸ್ತಾಗಿ ನಂತರ ನಿದ್ರಾವಸ್ಥೆಗೆ ಹೋಗಿ ಆದಮೇಲೆ ಅಲ್ಲಿ ಇತರೆ ಆಗಿರತಕ್ಕಂಥ ಯಾವ ಸುಖಗಳು, ಯಾವ ವಿಷಯಗಳು, ಯಾವ ಇಂದ್ರಿಯಗಳು ಇಲ್ಲದೆ ಹೋಗಿದ್ದರೂ ಕೂಡ ನಿದ್ರಾನಂದವನ್ನು ಅನುಭವಿಸುತ್ತಾ ಆನಂದವನ್ನು ಅನುಭವಿಸ್ತಾ ಇರ್ತಾನೆ, ಸುಖಿಯಾಗಿರ್ತಾನೆ, ಸಂತೋಷವಾಗಿರ್ತಾನೆ. ಆತನಿಗೆ ಯಾವ ವಿಷಯವೂ ಇಲ್ಲದೆ ಹೋಗಿದರೂ ಕೂಡ ಸಂತೋಷವಿರುತ್ತದೆ, ಯಾವ ಜನರೂ ಇಲ್ಲದೆ ಹೋದರೂ ಕೂಡ ಸಂತೋಷವಾಗಿರುತ್ತದೆ. ತನ್ನಲ್ಲಿ ಯಾರು ಇದ್ದಾರೆ, ಹತ್ತಿರದಲ್ಲಿ ಯಾರಿದ್ದಾರೆ, ನಾನು ಎಲ್ಲಿದ್ದೇನೆ ಅನ್ನೋದು ಕೂಡ ಆತನಿಗೆ ಮರೆತು ಹೋಗಿರುತ್ತದೆ. ಯಾವ ವಸ್ತುಗಳು, ಯಾವ ಅರಿವುಗಳು ಇಲ್ಲದೆ ಇದ್ದಾಗಲೂ ಕೂಡ ತನ್ನ ಆತ್ಮಸುಖವನ್ನು, ನಿದ್ರಾಸುಖವನ್ನು ಹೇಗೆ ಅನುಭವಿಸ್ತಾ ಇರ್ತಾನೋ, ಮುಕ್ತನಾಗಿರುವಂಥ ಮನುಷ್ಯನು ತನ್ನ ಆತ್ಮಸುಖವನ್ನು, ಬ್ರಹ್ಮಸುಖವನ್ನು ಅನುಭವಿಸ್ತಾ ಇರ್ತಾನೆ. ಆ ಬ್ರಹ್ಮಸುಖವು ಇಲ್ಲಿ
ಸ್ಯಾಂಪಲ್ ರೂಪವಾಗಿರ್ತಕ್ಕಂಥ ನಿದ್ರಾ ಸುಖದಂತೆ ಇರುತ್ತದೆ ಎಂದು ಅನುಭಾವಿಗಳು ಹೇಳುತ್ತಾರೆ. ನಿದ್ರೆಯಲ್ಲಿ ಇಂದ್ರಿಯ ಸುಖಗಳಿಲ್ಲದೆಯೂ ಹೋದರೂ ಕೂಡ ಆನಂದವನ್ನು ಅನುಭವಿಸ್ತಾ ಇರ್ತಾನೋ ಹೇಗೋ, ಮೋಕ್ಷದಲ್ಲಿಯೂ ಕೂಡ ಯಾವ ವಿಷಯಗಳಿಲ್ಲದೆ ಹೋದರೂ ಕೂಡ, ಶರೀರವಿಲ್ಲದೆ ಹೋದರೂ ಕೂಡ, ಇಂದ್ರಿಯಗಳಿಲ್ಲದೆ ಹೋದರೂ ಕೂಡ ಸುಖಿಯಾಗಿರ್ತಾನೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಗೊಳಿಸಲಾಗಿದೆ. ಹರಿ ಓಂ ತತ್ಸತ್.